ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಯಾವ ರೀತಿ ಬ್ಲೌಸ್ನ ಹೊಲಿಸಿದ್ದಾರೆ ಅಂತ ತೋರಿಸಿರಲಿಲ್ಲ. ಫ್ರೆಂಡ್ಸ್, ಇದು ವರ್ಕ್ ಬ್ಲೌಸು. ಇದ್ರ ಹೊಲಿಯೋಕ್ಕೆ 1600 ರೂಪಾಯಿ ಆಯಿತು. ಇನ್ನು ಫ್ರೆಂಡ್ಸ್ ನೋಡಿ, ಸ್ಲೀವ್ಗೆ ನಾನು ಈ ಥರ ಹಾಕ್ಸಿದ್ದೀನಿ. ಇನ್ನು ಬ್ಯಾಕ್ ಸೈಡ್ ನೋಡಿ ಫ್ರೆಂಡ್ಸ್, ಈ ಥರ ಇಡ್ಸಿದ್ದೀನಿ. ನೋಡಿ, ಬ್ಯಾಕ್ ಸೈಡ್ ಈ ಥರ ಇದೆ. ಇನ್ನು ನಾನು ಇವತ್ತು ಇದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಇದನ್ನು ಮದುವೆಗೆ ಉಟ್ಕೊಂಡು ಹೋಗೋಣ ಅಂತ ತೊಗೊಂಡೋಗಿದ್ನ. ಏನಾಯ್ತಲ್ಲಿ ಮದುವೆಯಲ್ಲಿ ಫ್ರೆಂಡ್ಸ್, ನಾನು ಇನ್ನೊಂದು ಆಲ್ರೆಡಿ ನಾನು ಅದರಲ್ಲಿ ರೀಲ್ಸ್ ಎಲ್ಲ ಮಾಡಾಕಿದ್ದೀನಿ, ನೀವು ನೋಡಿದ್ದೀರಿ. ಅದರಲ್ಲೇ ನಾನು ಆ ಸ್ಯಾರಿಯಲ್ಲೇ ಅತ್ಲಾಗ ಸಿಂಪಲ್ಲಾಗಿ ಮದುವೆನ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಹೋಗೋಷ್ಟರಲ್ಲಿ 10 ಗಂಟೆ 11 ಗಂಟೆ ಆಗೋಯ್ತು. ಅಲ್ಲಿಂದ ಬಂದು ಅಷ್ಟರಲ್ಲಿ ನಮಗೂ ಟೈಮ್ ಸರಿ ಹೋಯ್ತಲ್ಲ. ಹಂಗಾಗಿ ನಾನು ಫ್ರೆಂಡ್ಸ್ ಅದರಲ್ಲೇ ಮದುವೆ ಮುಗಿಸ್ಕೊಂಡು ಬಂದೆ. ಇನ್ನೂ ಇದು ಹಿಂಗೆ ಇತ್ತಲ್ಲ, ಇನ್ನೂ ಹೊಲಿಸಿಲ್ವ, ಇನ್ನೂ ಉಟ್ಕೊಂಡಿಲ್ವಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಇವತ್ತು ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಈ ಸೀರೆ ಉಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ರೇಷ್ಮೆ ಸ್ಯಾರಿ. ನಿಮಗೆ ನೀವೆಲ್ಲ ನೋಡಿರ್ತೀರಿ. ನಾನು ಇದನ್ನು ಲಕ್ಷ್ಮಿಗೆ ಉಡಿಸಿದೆ. ಗೌರಿ ಹಬ್ಬಕ್ಕೆ ಉಟ್ಕೋಬೇಕು ಅಂತ ಹೊಲಿಸಿದೆ ಫ್ರೆಂಡ್ಸ್. ಆದರೆ ಆಗಲಿಲ್ಲ ಗೌರಿ ಹಬ್ಬಕ್ಕೆ ನನಗೆ ಉಟ್ಕೊಳ್ಳೋಕ್ಕೆ. ಗೌರಿ ಹಬ್ಬಕ್ಕೆ ಉಟ್ಕೊಳ್ಳೋಕ್ಕಾಗಲಿ. ಯಾಕೆಂದರೆ ನಾನು ಆವತ್ತು ರಜಾ ಹಾಕಿದರೆ ನನಗೆ ಮನೇಲೇ ಫುಲ್ ಕೆಲಸ ಆಗೋಯ್ತು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ತಮ್ಮನಲ್ಲಿ ನೋಡಿರ್ತೀರಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ, ಯಾವ ಖುಷಿ ವಿಷಯ ಹಂಚ್ಕೊಳ್ಳೋಕೆ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಿರುತ್ತೆ. ಇನ್ನು ಫ್ರೆಂಡ್ಸ್, ಈ ಕಲರು ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಇದು ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ, 5000 ಹೇಳಿದರು. ನಾನು ಅದರಲ್ಲೂ 1000ನ ಕಮ್ಮಿ ಮಾಡಿಸಿ ಈ ಸ್ಯಾರಿನ ತಗೊಂಡು ಬಂದೆ ಫ್ರೆಂಡ್ಸ್. ನನಗೆ ಇದು ವರ್ಕು ಯಾವಾಗಲೂ ಎಲ್ಲ ಥರ ವರ್ಕ್ ಇಟ್ಟಿದ್ದೀನಲ್ಲ ಅಂದ್ಬಿಟ್ಟು ನನಗೆ ಇಷ್ಟ ಆಗಿ ಈ ಥರ ವರ್ಕ್ ಇಟ್ಟಿದ್ದೀನಿ. ನಿಮಗೆ ಯಾರ್ಯಾರಿಗೆ ಈ ಕಲರ್ ಇಷ್ಟ ಆಯಿತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಎಷ್ಟೊಂದು ಕಮೆಂಟ್ನ ಹಾಕಿದ್ದೀರಿ, ಅದನ್ನೆಲ್ಲ ನನಗೆ ಓದೋಕ್ಕೆ ಟೈಮೇ ಸಿಕ್ಕಲಿಲ್ಲ. ಇನ್ನು ಫ್ರೆಂಡ್ಸ್, ನಂದು ಬಂದು ಸೆಕೆಂಡ್ ಶಿಫ್ಟು. ಆಲ್ರೆಡಿ ನಿಮಗೆ ಗೊತ್ತು ನಂದು ಯಾವ ಶಿಫ್ಟು ಅಂತ ಗೊತ್ತಿರುತ್ತೆ. ನಾನು ಬಂದು ಈಗ ಫ್ರೆಂಡ್ಸ್ ನಂದು ಸೆಕೆಂಡ್ ಶಿಫ್ಟು ಡ್ಯೂಟಿ. ಸೆಕೆಂಡ್ ಶಿಫ್ಟು ಅಂದರೆ ಫ್ರೆಂಡ್ಸ್ 1:30 to 10:30. ಇನ್ನು ಫ್ರೆಂಡ್ಸ್, ನಂದು ಆಲ್ರೆಡಿ ಸೀರೆ ಅಂತೂ ತುಂಬ ಲಾಂಗ್ ಇದೆ ಮತ್ತು ತುಂಬ ಸಾಫ್ಟ್ ಇದೆ ಫ್ರೆಂಡ್ಸ್. ನಾನೇ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡೆ ಇದನ್ನು ಪಿನ್ನನ್ನು. ಇನ್ನು ಫ್ರೆಂಡ್ಸ್, ಮತ್ತು ನಂದು ಆಲ್ರೆಡಿ ನಾನು ನಿನ್ನೆ ನಿಮಗೆ ಒಂದು ವಿಡಿಯೋ ಹಾಕಿದೆ, ಆಲ್ರೆಡಿ ಎಲ್ಲರೂ ನೋಡಿರ್ತೀರಿ. ನಂದು ಫ್ರೆಂಡ್ಸ್ 1 ವರ್ಷ ಕಂಪ್ಲೀಟ್ ಆಗೋಯಿತು ಆಗಸ್ಟು 28ಗೆ. ಇನ್ನು ಬಂದು 2000 ವಾಚ್ ಅವರ್ಸು, ಈಗ 2700 ವಾಚ್ ಅವರ್ಸು ಕಂಪ್ಲೀಟ್ ಆಗಿದೆ. ಇನ್ನು ಫ್ರೆಂಡ್ಸ್ 2000 ಸಬ್ಸ್ಕ್ರೈಬರ್ ಆಗಿದೆ. ಇದು ತಮ್ಮನಲ್ಲಿ ನಿಮಗೆ ಗೊತ್ತಿರುತ್ತೆ. ಇಷ್ಟೆಲ್ಲ ಆಗೋಕ್ಕೆ ಕಾರಣ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ನೀವು ನನ್ನ ವೀಡಿಯೋನ ನೋಡಿರೋದ್ರಿಂದನೇ. ಇನ್ನು ಫ್ರೆಂಡ್ಸ್, ಇನ್ನು 12,000 ಆದರೆ ನನಗೆ 9 ಲಕ್ಷ ವ್ಯೂವರ್ಸ್ ಆಗೋದ್ರಿ. ಇನ್ನೇನು ಫ್ರೆಂಡ್ಸ್, ಮಾನಿಟೈಸನ್ ಇನ್ನೂ ಆಗಲಿಲ್ಲ. ಮಾನಿಟೈಸನ್ ಆಗಬೇಕು ಅಂದರೆ ನಿಮಗೆ ಗೊತ್ತು 4000 ವಾಚ್ ಅವರ್ಸು ಆಗಲೇಬೇಕು ಅಂತ. ಈಗ ಫ್ರೆಂಡ್ಸ್, ನಂದು ಇನ್ನೇನು ಹತ್ರದಲ್ಲಿ ಇನ್ನು 1300 ವಾಚ್ ಅವರ್ಸ್ ಆಗಬೇಕು. ಅದು ಇದೇ ರೀತಿ ನಾನು ಡೈಲಿ ವೀಡಿಯೋ ಮಾಡಿ ಹಾಕಿದರೆ ಆಗ್ಬೋದೇನೋ ಫ್ರೆಂಡ್ಸ್. ನಾನೇ ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತ ವೀಡಿಯೋ ಮಾಡಿ ಆಗ್ತಾಯಿಲ್ಲ. ಇನ್ನು ಫ್ರೆಂಡ್ಸ್, ನಿಮ್ಮೆಲ್ಲರ ಸಹಕಾರ, ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಹೊಸಬ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ದಯವಿಟ್ಟು ವೀಡಿಯೋನ ಮಾಡಿ ಹಾಕಿ. ಖಂಡಿತವಾಗ್ಲೂ ಜನ ನೋಡ್ತಾರೆ. ನೋಡಿ ಫ್ರೆಂಡ್ಸ್, ನಾವು ಬೇರೆಯವ್ರಿಗೋಸ್ಕರ ಯಾವತ್ತೂ ಬದುಕಬಾರ್ದು, ನಮಗೋಸ್ಕರ ನಾವು ಬದುಕಬೇಕು. ನೋಡಿ, ನಾವು ಮಾಡೋ ವೀಡಿಯೋನ ಎಷ್ಟು ಜನ ಅದರಲ್ಲಿ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ನೋಡೋರಂತೂ ನೋಡ್ತಾರೆ. ನೋಡಿ, ನಾವಂತೂ ಎಷ್ಟೊಂದು ಜನದ ವೀಡಿಯೋನ ಟೈಮ್ ಇಲ್ಲದೆ ಹೋಗಲಿ ಆ ಟೈಮಲ್ಲಾದರೂ ನಾವು ವೀಡಿಯೋನ ನೋಡ್ತೀವಿ. ಅದೇ ರೀತಿನೇ ಫ್ರೆಂಡ್ಸ್, ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ನಾವು ಒಳ್ಳೆ ರೀತಿಲಿ ವೀಡಿಯೋನ ಮಾಡಾಕಿದ್ರೆ ಯಾರಾದರೂ ನೋಡ್ತಾರೆ ಅಂತ ನನ್ನ ಅನಿಸಿಕೆ ಮತ್ತು ನನಗಾಗಿರೋ ಅನುಭವ. ಇನ್ನು ಫ್ರೆಂಡ್ಸ್ ನೋಡಿ, ನಿಮಗೆ ಗೊತ್ತು ನಾನು ಯಾವಾಗಲೂ ನಾರ್ಮಲ್ಲಾಗೆ ವೀಡಿಯೋ ಮಾಡೋದು, ನೀವೆಲ್ಲರೂ ನೋಡಿರ್ತೀರಿ. ಇನ್ನು ನನ್ನ ರೀಲ್ಸ್ಗಳನ್ನ ನೋಡಿರ್ತೀರಿ. ಇನ್ನು ಫ್ರೆಂಡ್ಸ್, ನನ್ನ ರೀಲ್ಸ್ಗೆ 4000 5000 ವ್ಯೂಸ್ ಬಂದಿರುತ್ತೆ. ಒಂದು ದಿನವೂ ಮಿಸ್ ಮಾಡ್ದಂಗೆ ಮಾಡಿದ್ರೆ ಫ್ರೆಂಡ್ಸ್, ಏನಿಲ್ಲ ಅಂದರೂ 5000 10,000 ಜನ ನೋಡ್ತಾರೆ. ಆದರೆ ನಾನು ಒಂದು ದಿನವೂ ಮಿಸ್ ಮಾಡ್ದಂಗೆ ಇದು ರೀಲ್ಸ್ ಅಂತೂ ಮಾಡಲ್ಲ ಫ್ರೆಂಡ್ಸ್. ಒಂದೊಂದು ದಿನ ವೀಡಿಯೋ ಬರೀ ಮಿನಿ ಲಾಗ್ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ಅಲ್ಲಿ ಗಾಡಿ ಎಲ್ಲ ಓಡಿಸ್ಕೊಂಡು ಬರ್ತೀನಲ್ಲ, ನನಗೊಂಥರ ಟಯರ್ಡ್ ಆದಂಗೆ ಆಗ್ಬಿಡುತ್ತೆ. ಇನ್ನು ಫ್ರೆಂಡ್ಸ್, ನಾನು ಇನ್ನೊಂದು ನಿಮಗೆ ಮುಖ್ಯವಾದ ವಿಷಯ, ಯಾರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೂ ಇದು ವಿಷಯ ಗೊತ್ತಿರಲ್ಲ. ಅಕಸ್ಮಾತು ದೊಡ್ಡ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ನನಗೆ ನಾನು ತಿಳ್ಕೊಂಡಿರೋದನ್ನ ನಿಮಗೆ ಹೇಳಕ್ಕೆ ಬರ್ತೀನಿ ಫ್ರೆಂಡ್ಸ್. ನಿಮಗೆ ಇದು ಯಾವುದಪ್ಪ, ತಮ್ನಲ್ಲಲ್ಲಿ ನಮಗೆ ಇದು ಯೂಟ್ಯೂಬ್ದು ಲೋಗೋ ಇರುತ್ತಲ್ಲ, ಅದು ಹಾಕೋಕ್ಕೆ ಗೊತ್ತಿಲ್ಲ ಅಂದರೆ, ಮತ್ತು ಬ್ಯಾಕ್ ಸೈಡ್ ಬ್ಯಾನರ್ ಬರುತ್ತಲ್ಲ, ಅದೆಲ್ಲ ಫ್ರೆಂಡ್ಸ್ ನಿಮಗೆ ಡೌನ್ಲೋಡಿ ಮಾಡಿನೇ ಗೂಗಲಲ್ಲಿ ಇಟ್ಟಿರ್ತಾರೆ. ಅಲ್ಲೋಗಿ ನೀವು ಯೂಟ್ಯೂಬ್ ಲೋಗೋ ಮತ್ತು ಯೂಟ್ಯೂಬ್ ತಮ್ನಲ್ ಅಂತ ಹೊಡೀರಿ ಫ್ರೆಂಡ್ಸ್. ಅಲ್ಲಿ ಎಷ್ಟೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೆ ನೀವು ಸ್ವಲ್ಪ ಒಂದು 1/4% ತಮ್ನಲ್ಲಿ ಹಾಕೊಂಡ್ರೆ ಮುಗೀತು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ನಾನು ಇವತ್ತು ತಿಳ್ಕೊಂಡಿದ್ದೀನಿ. ಆ ವಿಷಯನೇ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದೀನಿ. ಇನ್ನು ಫ್ರೆಂಡ್ಸ್, ಮಾಮೂಲಿ ನನ್ನ ಕೆಲಸದ ಬಗ್ಗೆ ನಿಮಗೆ ಗೊತ್ತೇ ಗೊತ್ತು.
ನನ್ನ ವರ್ಕ್ ಯಾವ ರೀತಿ ಇರುತ್ತೆ, ನನ್ನ ಕೆಲಸ ಯಾವ ರೀತಿ ಇರುತ್ತೆ ಅಂತ. ಫ್ರೆಂಡ್ಸ್, ನಾವು ನೋಡಿ ಡೈಲಿ ಒಂದೊಂದು ಕಥೆನ ನೋಡ್ತಾ ಇರ್ತೀವಿ. ಒಂದು ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಒಂದೊಂದು ರೀತಿ ಮನುಷ್ಯರನ್ನ ನೋಡ್ತಾ ಇರ್ತೀವಿ, ಒಂದೊಂದು ರೀತಿ ಎಲ್ಲನೂ ನೋಡಿ ಫ್ರೆಂಡ್ಸ್. ನಾವು ಅದು ಒಳ್ಳೇದು ನೋಡ್ತೀವಿ, ಕೆಟ್ಟದ್ದು ನೋಡ್ತೀವಿ. ಅದರಲ್ಲಿ ನಾವು ಒಳ್ಳೇದು ಮಾತ್ರನೇ ತಗೋಬೇಕು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಕೆಟ್ಟದ್ದ ನಾವು ಅದ್ರ ಬಗ್ಗೆ ಯೋಚನೆಯೂ ಮಾಡಬಾರ್ದು. ಇನ್ನು ಫ್ರೆಂಡ್ಸ್, ನೀವೆಲ್ಲರೂ 1 ವರ್ಷದಿಂದ ನನ್ನ ವೀಡಿಯೋ ನೋಡಿರೋದ್ರಿಂದ ನನಗೆ 2000 ಫಿನಿಷ್ ಆಗೋಯ್ತು ಸಬ್ಸ್ಕ್ರೈಬರ್ಸು. ಇನ್ನು ಫ್ರೆಂಡ್ಸ್, ವಾಚ್ ಅವರ್ಸು ಆಗಲಿ ನಿಧಾನಕ್ಕೆ ಆಗಲಿ, ಏನು ಅರ್ಜೆಂಟ್ ಏನಿಲ್ವಲ್ಲ ಫ್ರೆಂಡ್ಸ್. ನಾನು ಅಂಥ ಮಾನಿಟೇಷನ್ ಆಗಿರೋ ಅಂಥ ಖುಷಿ ವಿಷಯನ ನಿಮ್ಮ ಹತ್ರ ಯಾವಾಗ ಹಂಚ್ಕೊತೀನಿ ಅಂತ ಖುಷಿ ಪಡ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ನಿಮಗೆ ಗೊತ್ತು, ನನ್ನ ಬ್ಲೌಸ್ನ ನಾನು ಒಬ್ಬರ ಹತ್ರಲ್ಲೇ ಹೊಲಿಸೋದು. ಟೈಲರ್ ಹತ್ರ ತುಂಬ ಚೆನ್ನಾಗಿ ನನಗೆ ಹೊಲಿದು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಇವಾಗ ತಂದಿದ್ದೀನಿ. ಇನ್ನು ಮತ್ತೆ 1-2-3 ಸ್ಯಾರಿ ಇದೆ, ಅದನ್ನೇ ನಾನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿಲ್ಲ. ಇನ್ನು ಫ್ರೆಂಡ್ಸ್, ಇದು ನಾನು ಮದುವೆಗೆ ಉಟ್ಕೋಬೇಕಿದ್ದು ಸೀರೆ. ಇದಂತೂ ಫ್ರೆಂಡ್ಸ್ ತುಂಬಾ ಸಾಫ್ಟಾಗಿದೆ. ಇದು ನನ್ನ ಫೇವ್ರೇಟ್ ಕಲರು. ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತಲೇ ನಾನು ಫ್ರೆಂಡ್ಸ್ ಈ ಕಲರ್ನ ಚಾಯ್ಸ್ ಮಾಡಿ ತಗೊಂಡಿದ್ದು. ಇನ್ನು ಇದು ಬ್ಲೌಸು ಹಾಕೊಂಡು ನೋಡಿರಲಿಲ್ಲ, ಇವಾಗ ಜಸ್ಟ್ ಹಾಕೊಂಡು ನೋಡಿದೆ. ತುಂಬ ಚೆನ್ನಾಗಿ ಕೂತಿದೆ, ತುಂಬ ಚೆನ್ನಾಗೂ ಹೊಲ್ದಿದ್ದಾರೆ. ಇನ್ನು ಫ್ರೆಂಡ್ಸ್, ಸ್ಯಾರಿಲಿ ನರ್ಗೆ ಅಂತೂ ತುಂಬಾ ಜಾಸ್ತಿ ಬಂದಿದೆ. ಫುಲ್ಲು ವೇರ್ ಮಾಡಿದ್ದೀನಿ. ಇರಲಿ, ಇನ್ನು ಏನಕ್ಕೆ ಹಂಗೆ ಇಟ್ಟಿದ್ದೀನಲ್ಲ, ಹೊಲಿಸಿ ಗೌರಿ ಹಬ್ಬಕ್ಕೆ ಹೊಲಿಸಿದಲ್ವ ಅಂತ ಹಾಕೊಂಡೆ. ಫ್ರೆಂಡ್ಸ್, ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಹೀಗೆ ಇರಲಿ. ನೀವು ಯಾರೆಲ್ಲ ನನ್ನ ವೀಡಿಯೋ ನೋಡಿದಿರೋ ನಿಮಗೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರೋ, ಒಳ್ಳೆ ರೀತಿಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಫ್ರೆಂಡ್ಸ್. ಇದು ಸೋಷಿಯಲ್ ಮೀಡಿಯಾ ಏನು ಅವ್ರಿಗೆ ಇವ್ರಿಗೆ ಅಂತಲೇ ಏನಿಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಸ್. ನನಗಂತೂ ಇನ್ನು ಪೂರ್ತಿ ನಾನು ಯೂಟ್ಯೂಬಲ್ಲಿ ಎಲ್ಲನೂ ತಿಳ್ಕೊಂಡಿದ್ದೀನಿ ಅಂತ ನಿಮ್ಗೆ ಹೇಳಲ್ಲ. ನಾನು ವೀಡಿಯೋನ ಎಡಿಟ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ, ತಮ್ನೆಲ್ಲ ಹಾಕೋದನ್ನ ಕಲ್ತ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ವೀಡಿಯೋನ ಜಾಸ್ತಿ ಎಡಿಟ್ ಮಾಡಿ ಹಾಕೋಕ್ಕೋಗಲ್ಲ. ಯಾಕೆಂದರೆ ನಾನು ಯಾವ ರೀತಿ ವೀಡಿಯೋನ ಮಾಡ್ತೀನೋ ಅದನ್ನು ಇದಕ್ಕೆ ಒಂದು ಆ್ಯಪ್ ಇದೆ, ಅದಕ್ಕೆ ಹೋಗ್ಬಿಟ್ಟು ಇನ್ಶಾರ್ಟ್ ಅಂತ ಒಂದು ಆ್ಯಪ್ ಇದೆ ಫ್ರೆಂಡ್ಸ್. ಅದಕ್ಕೆ ಹೋಗ್ಬಿಟ್ಟು ನಾನು ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ. ನಾನು ಯಾವುದು ಕಟ್ ಮಾಡಿ ಏನೂ ಹಾಕಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾನು ಆ ಥರ ವೀಡಿಯೋ ಮಾಡ್ಕೊಳ್ಳೋದೇ ಇಲ್ಲ. ಕಟ್ ಮಾಡಿ ಇದನ್ನೆಲ್ಲ ಹಾಕೋಷ್ಟು ನನಗೆ ಟೈಮು ಇಲ್ಲ. ನಾನು ಆ ರೀತಿ ಎಡಿಟ್ ಮಾಡಿ ಯಾವತ್ತೂ ಹಾಕೋದಿಲ್ಲ ಫ್ರೆಂಡ್ಸ್. ಇನ್ನು ಈ ಕಲರ್ ಸ್ಯಾರಿ ಯಾರ್ಯಾರಿಗೆ ಇಷ್ಟ ಆಯಿತು. ಇನ್ನು ಫ್ರೆಂಡ್ಸ್, ಈ ಸ್ಯಾರಿನ ನಾನು ತಂದಿದ್ದು, ನಾವು ಚಿಕ್ಕಪೇಟೆಯಲ್ಲಿ ಬಂದು ಅವಿನ್ಯೂ ರೋಡಲ್ಲಿ ಡೌನ್ ಹೋದರೆ ನಿಮಗೆ ಗೊತ್ತು, ಅಲ್ಲಿ ಸಿಗ್ನಲ್ ಇದೆ. 4 ರೋಡ್ ಇದೆ. ಒಂದು ಮಾರ್ಕೆಟ್ಗೆ ಹೋಗುತ್ತೆ, ಒಂದು ಲೆಫ್ಟ್ ಹೋಗುತ್ತೆ, ಒಂದು ಈ ಕಡೆ ರೈಟ್ ಸೈಡು ಕಲಾಮಂದಿರ್ ಸೈಡ್ ಹೋಗುತ್ತೆ. ಇನ್ನು ಸ್ಟ್ರೈಟ್ ನಾವು ಹೋಗ್ತೀವಿ. ಅದ್ರ ಮುಂದೆನೇ 2ನೇ ಅಂಗಡಿನೇ ಫ್ರೆಂಡ್ಸ್, ಮಂಜುನಾಥ ಸ್ಟೋರ್ಸ್ ಅಂತ ಇದೆ. ಆ ಅಂಗಡಿಲಿ ಹೋಗಿ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ತುಂಬ ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಬಾರ್ಡ್ರು ತುಂಬ ಚೆನ್ನಾಗಿದೆ, ಬಾರ್ಡ್ರೂ ಅಗಲನೇ ಇದೆ. ನಾನು ಇಷ್ಟು ಮಾತ್ರ ಪಿನ್ ಮಾಡ್ಕೊಂಡಿದ್ದೀನಿ. ಈ ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಮದುವೆಗೆ ಉಟ್ಕೋಬೇಕು ಅಂತಲೇ ನಾನು ಇದನ್ನು ತಗೊಂಡಿದ್ದೆ. ಅಲ್ಲಿ ಮದುವೆಗೆ ನನ್ನ ಮಗಳೇನಂದು, ಮಮ್ಮಿ ಇದೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದು. ನಾನೊಂದು ಪ್ಲೇನ್ ಗೋಲ್ಡ್ ಕಲರ್ ಸ್ಯಾರಿ, ರೆಡ್ ಕಲರ್ ಬ್ಲೌಸು, ಅದರಲ್ಲೂ ವರ್ಕ್ ಇತ್ತು. ಈಗ ಫ್ರೆಂಡ್ಸ್, ನೀವಾದ್ರೂ ಅಷ್ಟೇ, ನೀವು ಯಾರ ಹತ್ರ ಬ್ಲೌಸ್ ಹೊಲಿಸಿರಿ ಪರ್ಮನೆಂಟಾಗಿ ಅವ್ರ ಹತ್ರನೇ ಹೊಲಿಸಿ. ಯಾಕೆ ಗೊತ್ತಾ, ಅವ್ರಿಗೆ ಗೊತ್ತಿರುತ್ತೆ ನಮ್ಮದು ಯಾವ ರೀತಿ ಹೊಲಿಬೇಕು ಹೆಂಗೆ ಅಂತ. ನೋಡಿ ಫ್ರೆಂಡ್ಸ್, ನಾನು ಅವ್ರಿಗೆ ಏನಾದರೂ ಒಂದು ಡಿಸೈನ್ ಫೋಟೋ ಕಳಿಸ್ತೀನಿ ಅಷ್ಟೇ. ನಾನಲ್ಲಿ ಹೋಗಿ ಕೊಟ್ಟು ಬರೋದು ಅಷ್ಟೇ. ಯಾವುದಾದ್ರೂ ಒಂದು ಫೋಟೋನ ಹುಡುಕಿ ಫ್ರೆಂಡ್ಸ್ ನಾನು ಕಳಿಸ್ತೀನಿ. ನೋಡಿ, ಸೀರೆ ಇನ್ನೂ ಪಿನ್ನ ಚಿಕ್ಕದು ಮಾಡ್ಕೊಬೋದಿತ್ತೇನೋ. ಈಗ ಫ್ರೆಂಡ್ಸ್, ನನ್ನ ಮಗಳಿದ್ದಿದ್ರೆ ಮಮ್ಮಿ ಚಿಕ್ಕದಾಗಿ ಮಾಡ್ಕೋದ್ಲು. ಅವಳು ಇಲ್ಲ ಫ್ರೆಂಡ್ಸ್, ಏನೋ ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾಳೆ. ಇನ್ನು ಬೆಳಗ್ಗೆನೇ ಫ್ರೆಂಡ್ಸ್, ನನ್ನ ಡೈಲಿ ರೋಟೀನ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಆಲ್ರೆಡಿ ನಾನು ವೀಡಿಯೋನ ಹಾಕಿದ್ದೀನಿ. ನಾನಿವತ್ತು ರೊಟ್ಟಿ ಮಾಡಿ ಮತ್ತು ಆಲೂಗೆಡ್ಡೆ ಮತ್ತು ಇನ್ನೊಂದು ಅವರೆಕಾಳಿತ್ತು ನೆನ್ನೆ ನಾನು ತಂದಿದ್ದು ಮದುವೆಗೆ ಹೋಗಿ, ಅದನ್ನೆಲ್ಲ ಸುಲಿದು ಸಾಗು ಥರ ಮಾಡಿ ಪಲ್ಯ ಮಾಡಿ ಆಲ್ರೆಡಿ ಫ್ರೆಂಡ್ಸ್ ನಾನು ರೈಸ್ ಮಾಡಿಟ್ಟಿದ್ದೀನಿ. ಸಾಂಬಾರು ಐತೆ. ಮಧ್ಯಾಹ್ನ ಊಟಕ್ಕೆ ನಾನು ತಗೊಂಡು ಹೋಗೋಕ್ಕೆ ಇನ್ನೇನು ಫ್ರೆಂಡ್ಸ್, ಆಲ್ರೆಡಿ 12:25 ಟೈಮ್ ಆಗೇ ಹೋಯಿತು. ನಾನೊಂದು 12:45 ಥರ ನಾನು ಹೊರಡ್ತೀನಿ. ಟ್ರಾಫಿಕ್ ಇಲ್ಲ ಅಂದರೆ ಬೇಗ ಹೋಗ್ತೀನಿ, ಟ್ರಾಫಿಕ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್, ಇಷ್ಟೊಂದು ಖುಷಿ ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಚಾನಲ್ಗೆ 1 ವರ್ಷವೂ ಆಗೋಯಿತು, ಮತ್ತು 2000 ಸಬ್ಸ್ಕ್ರೈಬರ್ ಆಗೋಯಿತು, 2700 ವಾಚ್ ಅವರ್ಸ್ ಆಗೋಯಿತು, 9 ಲಕ್ಷ ಫಾಲೋವರ್ಸು ಆಗೋದ್ರು ಫ್ರೆಂಡ್ಸ್. ಇದಕ್ಕಿಂತ ಖುಷಿ ವಿಷಯ ಇನ್ನೇನು ಬೇಕು. ಇನ್ನೊಂದು 10,000 ವ್ಯೂಸ್ ಆದರೆ ನಂದು 9 ಲಕ್ಷ ಆಗೋಯ್ತು. ಆವಾಗಲೂ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಏನೋ ಫ್ರೆಂಡ್ಸ್, ಎಲ್ಲರೂ ದಯವಿಟ್ಟು ನನ್ನ ವೀಡಿಯೋನ ನೋಡುವಾಗ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಚಾನಲ್ಗೆ ಚೆನ್ನಾಗಿ ವ್ಯೂಸ್ ಬರಲಿ ಫ್ರೆಂಡ್ಸ್. ಒಂದೊಂದು ಚಾನಲ್ಗೆ ಒಂದೊಂದು ಥರ ವ್ಯೂಸ್ ಬರ್ತದೆ. ನೋಡಿ, ನನಗೊಂದು 200, 300, 500 ಬರುತ್ತೆ ಫ್ರೆಂಡ್ಸ್. ನಮಗೆ ಬೇರೆ ಕೆಲಸನೂ ಮಾಡ್ಕೊಂಡು, ಮನೆ ಕೆಲಸನೂ ಮಾಡ್ಕೊಂಡು, ಇದನ್ನು ಮಾಡ್ಕೊಂಡು ನಮ್ಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ನಾನು ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ನನ್ನ ರೀಲ್ಸಲ್ಲಿ ಸ್ಯಾರಿ ರೀಲ್ಸ್ಗೆ ಜಾಸ್ತಿ ಇದಾಗೋದು. ಅದಕ್ಕೋಸ್ಕರ ನಾನು ಸ್ಯಾರಿ ಉಟ್ಕೊಂಡೆ ರೀಲ್ಸ್ ಮಾಡ್ತೀನಿ. ಮನೆ ಕೆಲಸನೂ ಮಾಡಬೇಕಲ್ಲ ಫ್ರೆಂಡ್ಸ್. ನೋಡಿ, ಬೆಳಗ್ಗೆನೇ ಎದ್ದರೆ ಬಟ್ಟೆ ವಾಶ್ ಮಾಡಬೇಕು, ಪಾತ್ರೆ ತೊಳಿಬೇಕು, ಮನೆ ಒರೆಸ್ಕೋಬೇಕು, ಗುಡಿಸ್ಕೋಬೇಕು. ಇದು ನನ್ನ ಒಂದು ಅಭ್ಯಾಸ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ಒಂದು ಲಾಕ್ ಆಗಿತ್ತು ಅಂತ ನಾನು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದಕ್ಕೂ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಆಮೇಲೆ ಫ್ರೆಂಡ್ಸ್, ನಾನು ನಿಮಗೆಲ್ಲ ಏನು ಹೇಳ್ತೀನಿ, ನೀವು ಯಾರಿಗೋಸ್ಕರನೂ ಭಯ ಬೀಳಬೇಡಿ. ಯಾರು ನೋಡಲಿ ನೋಡದೇ ಇರಲಿ, ಯಾರು ಏನಂತಾರಪ್ಪ ಅಂತ ಯಾವತ್ತೂ ನೀವು ಚಾನಲ್ನ ಶುರು ಮಾಡಬೇಡಿ.
ನಿಮ್ಮ ಧೈರ್ಯ ನಿಮಗೆ ಹೆಂಗೆ ಅನಿಸುತ್ತೋ ಆ ರೀತಿನೇ ನೀವು ಚಾನಲ್ನ ಓಪನ್ ಮಾಡ್ಕೊಂಡು ಅಯ್ಯೋ ಇವರೇನಂತಾರಪ್ಪ ಅವರೇನಂತಾರಪ್ಪ ಅನ್ನೋರು ಯಾರೂ ನಿಮ್ಮ ಕಷ್ಟ ಸುಖ ಏನು ನೋಡಲ್ಲ ಫ್ರೆಂಡ್ಸ್. ನಾನು ಯಾರೇನಾದರೂ ಅಂದ್ಕೊಳ್ಳಿ ಫ್ರೆಂಡ್ಸ್, ಆದರೆ ಫ್ರೆಂಡ್ಸ್ ನನ್ನ ವರ್ಕ್ ಪ್ಲೇಸಲ್ಲೂ ಅಷ್ಟೇ ನನ್ನ ಚಾನಲ್ಗೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ನಾನೊಂದು ವೀಡಿಯೋ ಹಾಕಲಿಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ತಮಾಷೆ ಮಾಡ್ತಾರೆ. ಅದೊಂಥರ ಖುಷಿ ವಿಷಯ. ಏನು ಗೊತ್ತಾ, ಈಗ ಒಂದು ಚಾನಲಲ್ಲಿ ನಾನು ಏನಾದರೂ ಒಂದು ಮಾಡಿದರೆ ಅದನ್ನು ಹೇಳ್ತಾರಲ್ಲ, ಅದೇ ಒಂದು ತುಂಬ ಖುಷಿಯಾದ ವಿಷಯ. ಹಂಗಾಗಿ ಫ್ರೆಂಡ್ಸ್ ನನ್ನ ಚಾನಲ್ಲು ಇಲ್ಲಿಗೆ 1 ಇಯರು ಆಗಸ್ಟ್ 28ಗೆ, ಇನ್ನು ಇವತ್ತು ಫ್ರೆಂಡ್ಸ್ 2ನೇ ತಾರೀಕು ಸೆಪ್ಟೆಂಬರು. ಇನ್ನೇನು ಫ್ರೆಂಡ್ಸ್ ಆಗೋ ಈಗೋ ಅನ್ನೋಷ್ಟರಲ್ಲಿ ದಸರಾನೂ ಬಂದೋಗುತ್ತೆ, ದೀಪಾವಳಿನೂ ಬಂದೋಗುತ್ತೆ. ಈ ತಿಂಗಳು ಮುಂದಿನ ತಿಂಗಳೆಲ್ಲ ಒಂದು ಹೆಣ್ಮಕ್ಳಿಗೆ ಖುಷಿಯಾದ ವಿಷಯ. ಇನ್ನು ಫ್ರೆಂಡ್ಸ್ ಇನ್ನೇನು ನವರಾತ್ರಿನೂ ಬಂದೇ ಹೋಯ್ತು. ಆ ತಾಯಿನ 9 ದಿವಸ ಅಷ್ಟೊಂದು ಆರಾಧಿಸ್ತಾರೆ ಅಂದರೆ ಅದನ್ನು ಹೇಳ್ಬಾರ್ದು. ಇನ್ನು ಫ್ರೆಂಡ್ಸ್ ನಮ್ಮನೆ ಹತ್ರ ಒಂದು ಆಂಜನೇಯ ಟೆಂಪಲ್ ಇದೆ, ಅಲ್ಲಿ 9 ದೇವ್ರನ್ನ ಕೂರಿಸ್ತಾರೆ ಫ್ರೆಂಡ್ಸ್. ನಾನು ಅದು ಒಂದು ದಿನವೂ ಊಟನ ಮಿಸ್ ಮಾಡ್ಕೊಳ್ಳಲ್ಲ, ಡೈಲಿ 8:30ಗೆ ಹೋಗ್ತೀನಿ. ಆದರೆ ಈ ಸಲ ನಾನು ಯಾವ ಶಿಫ್ಟ್ ಇರ್ತೀನೋ ಗೊತ್ತಿಲ್ಲ. ಹೋದ ಸಲ ಅಂತೂ ಫ್ರೆಂಡ್ಸ್ ನಾನು ಫಸ್ಟ್ ಶಿಫ್ಟ್ ಇದೆ, 6:30ಇಂದ 3:30 ಇತ್ತು. ಈ ಸಲ ಯಾವ ಶಿಫ್ಟ್ ಇರ್ತೀನೋ, ನಾನು ಆಲ್ರೆಡಿ ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಮಗ ಈ ಸಲ ನಾನು ಯಾವ ಶಿಫ್ಟ್ ಇರ್ತೀನೋ ಗೊತ್ತಿಲ್ಲ ಅಂತ. ಹಂಗಾಗಿ ಫ್ರೆಂಡ್ಸ್ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಆರೈಕೆ ನನ್ನ ಮೇಲೆ ಇದೇ ಥರ ಇರಲಿ. ಇನ್ನು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಫ್ರೆಂಡ್ಸ್ ನನ್ನ ಇವತ್ತು ರೊಟ್ಟಿ ಮಾಡಿ, ಪಲ್ಯ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ, ಕೆಲಸಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ನಾನು ಬರೋದು ರಾತ್ರಿ 11:30 ಆಗುತ್ತೆ. ನಾನು ಯಾವ ವೀಡಿಯೋನೂ ಮಾಡೋಕ್ಕಾಗಲ್ಲ. ಇವಾಗ ಇದೊಂದು ಏನು ವೀಡಿಯೋ ಮಾಡಿದ್ದೀನಿ ಇದನ್ನು ಎಡಿಟ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಇನ್ನು ನಾನು ನಾಳೆನೇ ವೀಡಿಯೋ ಮಾಡೋಕ್ಕಾಗೋದು. ಹಾಗಾಗಿ ಫ್ರೆಂಡ್ಸ್ ಎಷ್ಟೊಂದು ವೀಡಿಯೋನ ನಾನು ಒಂದೊಂದ್ಸಲಿ ಡೈರಿಲಿ ಬರೆದಿಟ್ಕೊಂಡಿರ್ತೀನಿ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಟಯರ್ಡ್ನೆಸ್ ಆದರೆ ಯಾವ ವೀಡಿಯೋನೂ ಬೇಡ, ಏನೂ ಬೇಡ ಅಂತ ಅನಿಸುತ್ತೆ. ಇನ್ನು ನನ್ನ ಸೀರೆ ಬಗ್ಗೆ ನೀವು ದಯವಿಟ್ಟು ಕಮೆಂಟ್ ಹಾಕೋದನ್ನ ಮರಿಬೇಡಿ. ನಾನು ಆಲ್ರೆಡಿ ಸೀರೆದ ಅಡ್ರೆಸ್ಸು ಹೇಳಿದ್ದೀನಿ. ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಆ ಅಂಗಡಿದ ನಂಬರ್ ಬೇಕು, ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಇದು ಮದುವೆಗೆ ಉಟ್ಕೊಳ್ಳೋ ಸೀರೆ ಮಿಸ್ ಆಯಿತು, ಅದಕ್ಕೆ ಇವಾಗ ರೀಲ್ಸ್ ಮಾಡೋಕ್ಕೆ ಉಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಇಷ್ಟು ನನ್ನ ಇವತ್ತಿನ ರೋಟೀನ್ ಇಷ್ಟ ಆಯಿತು. ಇನ್ನು ಫ್ರೆಂಡ್ಸು ದೇವ್ರದ್ದು ಸಾಮಾನು ಎಲ್ಲನೂ ನನ್ನ ಮಗಳೇ ಪ್ಯಾಕ್ ಮಾಡಿ ಇಟ್ಲು. ಇನ್ನೇನು ದಸರಾ ದೀಪಾವಳಿ ಫ್ರೆಂಡ್ಸ್, ಮಾಮೂಲಿ ದೀಪಾವಳಿ ಪಟಾಕಿ ಹೊಡೆಯೋದೇ, ಹಬ್ಬ ಮಾಡ್ಕೊಂಡು ಊಟ ಮಾಡೋದಷ್ಟೇ. ನಮಗೆ ಗ್ರ್ಯಾಂಡ್ ಹಬ್ಬ ಅಂದರೆ ಈ ಲಕ್ಷ್ಮೀ ಹಬ್ಬ ಮತ್ತು ಗಣೇಶ ಗೌರಿ ಹಬ್ಬ ಫ್ರೆಂಡ್ಸ್. ಗೌರಿ ಗಣೇಶ ಹಬ್ಬನೂ ತುಂಬ ಚೆನ್ನಾಗಾಯಿತು ನಮ್ಮ ಮನೇಲಿ. ಇನ್ನೂ ಗೌರಿ ಗಣೇಶನ ಕೂರಿಸ್ತಾರೆ ಇದ್ದಾರೆ ಬೆಂಗಳೂರಲ್ಲಿ. ಓಕೆ ಫ್ರೆಂಡ್ಸ್, ಇನ್ನು ನನ್ನ ಖುಷಿ ವಿಷಯನ ನಿಮ್ಮ ಹತ್ರ ಇಷ್ಟು ಹಂಚ್ಕೋಬೇಕಿತ್ತು. ದಯವಿಟ್ಟು ಫ್ರೆಂಡ್ಸ್ ಪ್ಲೀಸ್ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ನನ್ನ ಮಗಳು ಎಷ್ಟು ಗಂಟೆಗೆ ಬರ್ತಾಳೋ ಗೊತ್ತಿಲ್ಲ. ಕೀನು ಏನೋ ಇಲ್ಲೇ ಬಿಟ್ಟೋಗಿದ್ದಾಳೆ ಫ್ರೆಂಡ್ಸ್. ಕೀನ ನಾನು ಮೆಡಿಕಲಲ್ಲಿ ಕೊಟ್ಟೋಗ್ತೀನಿ. ಯಾವಾಗಾದರೂ ನಮ್ಮ ಮನೇಲಿ ಎಲ್ಲರ ಹತ್ರ ಒಂದೊಂದು ಕೀ ಇರುತ್ತೆ. ಇನ್ನು ಫ್ರೆಂಡ್ಸ್ ಮಳೆ ಅಂತೂ ಬೆಂಗಳೂರಲ್ಲಿ ನೋಡೇ ಇದ್ದೀರಲ್ಲ, ಯಾವಾಗ ಬರುತ್ತೆ ಯಾವಾಗ ನಿಂತೋಗುತ್ತೆ ಒಂದು ಗೊತ್ತಾಗಲ್ಲ ಫ್ರೆಂಡ್ಸ್. ನಾನು ಹೇಳಿದ್ದೀನಲ್ಲ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ಯೂಟ್ಯೂಬ್ ಲೋಗೋ ಸಿಗುತ್ತೆ, ಯೂಟ್ಯೂಬ್ ಬ್ಯಾನರ್ ಸಿಗುತ್ತೆ, ಮತ್ತು ರೆಡಿ ಯೂಟ್ಯೂಬ್ ತಮ್ನಲ್ಲಿ ಸಿಗುತ್ತೆ, ರೆಡಿ ಮಾಡಿರೋ ತಮ್ನಲ್ಲಿ ಸಿಗುತ್ತೆ. ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಅಲ್ಲಿ ನೀವು ಹೊಡಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಮಾರ್ನಿಂಗ್ ನೀವು ವಿಶೇಷ ಮಾಡೋದು ಲೋಗೋಗಳಿದೆಯಲ್ಲ, ಅದನ್ನು ಅಷ್ಟೇ ಮಾರ್ನಿಂಗ್ ವಿಶೇಷ ಅಂತ ಹೊಡೀರಿ. ಅದನ್ನು ನನಗೆ ನಮ್ಮ ಸರ್ ಒಬ್ಬರು ಹೇಳ್ಕೊಟ್ಟಿದ್ರು. ಅದನ್ನು ಅವ್ರನ್ನ ಕಲ್ತ್ಕೊಂಡೆ ನಾನು ಮಾಡ್ತೀನಿ ಡೈಲಿ. ನಾವು ಒಂದು ದಿನವೂ ಮಿಸ್ ಮಾಡಲ್ಲ ಫ್ರೆಂಡ್ಸ್. ನನ್ನ ವರ್ಕ್ ಪ್ಲೇಸಲ್ಲಿ ಇರೋದವರು ಒಂದು ದಿನವೂ ಅವರು ನನಗೆ ಮಾರ್ನಿಂಗ್ ಲೋಗೋ ಕಳ್ಸೋದು ಮಿಸ್ ಮಾಡಲ್ಲ, ನಾನು ಮಿಸ್ ಮಾಡಲ್ಲ. ಯಾವತ್ತಾದರೂ ಒಂದು ಅಪರೂಪಕ್ಕೆ. ಅದು ಅವ್ರವ್ರ ಪ್ರೀತಿ ವಿಶ್ವಾಸ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್ ಇನ್ನೇನು ಟೈಮ್ ಆಲ್ರೆಡಿ 10:20, ನಾನು ಅದಕ್ಕೆ ಟೈಮ್ ನೋಡ್ತಾ ಇದ್ದೆ. ಇನ್ನೇನಿಲ್ಲ ಫ್ರೆಂಡ್ಸ್, ನಾನು ಆಲ್ರೆಡಿ ರೆಡಿಯಾಗಿ ಇನ್ನು ಬಾಕ್ಸ್ ಊಟ ಹಾಕ್ಕೊಂಡು ಹೊರಡೋದಷ್ಟೇ. ಹಂಗಾಗಿ ಫ್ರೆಂಡ್ಸ್ ನಿಮಗೆ ನನ್ನ ಈ ಖುಷಿ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು, ಎಲ್ಲನೂ ಹಂಚ್ಕೊಂಡಾಯಿತು. ಇನ್ನು ಫ್ರೆಂಡ್ಸ್ ನನಗೆ ಚಾನಲ್ ಓಪನ್ ಮಾಡಿಕೊಟ್ಟಿದ್ದು ನಮ್ಮ ಸ್ಕೂಲ್ ಟೀಚರ್ ಒಬ್ಬರಿದ್ದರು, ಇಂಗ್ಲೀಷ್ ಸ್ಕೂಲು. ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಅವ್ರನ್ನ ಹೋಗಿ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗ ಅವ್ರನ್ನ ಹೋಗಿ ಖಂಡಿತ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವರೇ ನನಗೆ ಈ ಚಾನಲ್ನ ಅಂದರೆ ಫ್ರೆಂಡ್ಸ್ ನನಗೆ ಬರುತ್ತೆ, ಆದರೆ ಅಷ್ಟೊಂದು ಕ್ಲಿಯರಾಗಿ ಬರಲ್ಲ. ಅವರೇ ನನ್ನ ಚಾನಲ್ನ ಫಸ್ಟ್ ಚಾನಲ್ ಲಾಕ್ ಆಗಿದ್ದಕ್ಕೆ ಹೇಮಾವತಿ ಬನ್ನಿರಿ ಇದೊಂದು ಚಾನಲ್ ಓಪನ್ ಮಾಡ್ಕೊಳ್ಳೋಣ ಅಂತ ಅವರು ರಂಗೋಲಿ ಅಂತ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ. ಅವರು ಇನ್ನೂ ಸರಿಯಾಗಿ ವೀಡಿಯೋನ ಹಾಕ್ತಾಯಿಲ್ಲ. ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತು, ನಾನು ಮೈಕು ನನ್ನ ಹತ್ರ ಇದೆ, ಆದ್ರೂ ಯೂಸ್ ಮಾಡಲ್ಲ. ಯಾಕೆಂದರೆ ನಂದು ವಾಯ್ಸೇ ಇಷ್ಟೊಂದು ಸ್ವಲ್ಪ ಬೇಸ್ ಆಗೈತಲ್ಲ ಅಂದ್ಬಿಟ್ಟು ಮೈಕ್ನ ಯೂಸ್ ಮಾಡಲ್ಲ. ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ರೆ ದಯವಿಟ್ಟು ಒಂದೇ ಒಂದು ಸ್ಟ್ಯಾಂಡ್ನ ತಗೊಳ್ಳಿ, ಒಂದು ಮೊಬೈಲ್ನ ಇಟ್ಕೊಳ್ಳಿ, ಅಷ್ಟೇ ಸಾಕು. ಯಾಕೆ ಗೊತ್ತಾ, ನಮಗೆ ಅದರಿಂದ ಅರ್ನಿಂಗ್ಸ್ ಏನೂ ಬರಲಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ ಸಾವಿರಾರು ಗಟ್ಟಲೆ ಖರ್ಚು ಮಾಡ್ತೀರಾ ಫ್ರೆಂಡ್ಸ್. ನೋಡಿ ನಾನು ಇಟ್ಕೊಂಡಿದ್ದೀನಿಲ್ಲ, ಇದೊಂದು ನಂದು ಸ್ಟ್ಯಾಂಡಲ್ಲೇ 3 ವರ್ಷ ಆಗೋಯ್ತು ತಗೊಂಡು. ಒಂದು ಚಿಕ್ಕದೊಂದಿಷ್ಟು ಚಿಕ್ಕದು ತೋರಿಸಿದ್ದೀನಿ ನಿಮಗೆ. ಇನ್ನು ಒಳಗಡೆ ಕಿಚನ್ ಅಡುಗೆ ಮಾಡುವಾಗ ಅದು ಹಾವು ಥರ ಬರುತ್ತೆ, ಅದನ್ನು ನಿಮ್ಗೆ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ. ಇದೊಂದು ಇಟ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನೀವು ಜಾಸ್ತಿ ಏನು ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ ಅರ್ನಿಂಗ್ಸ್ ಬರೋ ತನಕ ಬಂದ ಮೇಲೆ ನೀವು ಬೇಕಾದರೆ ನೋಡಿ. ನಾನಂತೂ ಫ್ರೆಂಡ್ಸ್ ನಂದು ಇದು ಒಂದೇ ಸ್ಟ್ಯಾಂಡು. ನಾನು ಎಷ್ಟು ಹೈಟ್ ಇದ್ದೀನಿ, ಇನ್ನೂ ಉದ್ದ ಆಗುತ್ತೆ. ನಾನೇ ಹೈಟ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್ ಅಲ್ಲಿ ಒಲೆ ಹತ್ರ ಅಡುಗೆ ಮಾಡ್ತಾ ಇರ್ತೀನಲ್ಲ, ಆವಾಗಲೂ ಅದಕ್ಕೊಂದು ಚಿಕ್ಕದು ಕ್ಯಾಮ್ರಾ ತಗೊಂಡಿದ್ದೀನಿ.
ಓಕೆ ಫ್ರೆಂಡ್ಸ್, ಇನ್ನು ಟೈಮ್ ಆಯಿತು. ನನಗೂ ನಿಮ್ಮ ಜೊತೆ ನಾನು ಈ ವಿಷಯನ ಹಂಚ್ಕೋಬೇಕಿತ್ತು. ಇನ್ನು ಫ್ರೆಂಡ್ಸ್, ನಂದು ಸ್ಯಾರಿದು ಬಂದು ನಾನು ಕುಚ್ಚೇನು ಹಾಕ್ಸಿಲ್ಲ ಫ್ರೆಂಡ್ಸ್. ನೋಡಿ, ಇದು ಸೆರಗಿ ಥರ ಇದೆ. ನನಗೆ ಕುಚ್ಚು ಹೊರಕ್ಕಾಗಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರನೇ ನಾನು ಕುಚ್ಚು ಹಾಕಿಸ್ಲಿಲ್ಲ. ನೋಡಿದ್ರೆ ಫ್ರೆಂಡ್ಸ್, ಸೆರಗಿ ಥರ ಇದೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ರು, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.